ನಾವು ತಿನ್ನುವಂಥದ್ದೋ ಕುಡಿಯೋವಂಥದ್ದೋ ಒಂದು ಅಡುಗೆ ಅಥವಾ ಪಾನೀಯ ರುಚಿಯಾಗಿರಬೇಕು, ಆರೋಗ್ಯಕ್ಕೆ ಹಿತ ಅಂತ ಹೇಳಿ ಏನೇನೋ ದಿನ ಕುಡಿಯೋಕ್ಕೆ ಕಷ್ಟ ಆಗತ್ತಲ್ವ. ಇವತ್ತು ಬಾಯಿಗೆ ರುಚಿಯಾಗಿ 2 ಪಾನೀಯ ಮಾಡ್ತಾಯಿದ್ದೀನಿ. ಒಂದು ಪಾನಕ, ಒಂದು ಮಜ್ಜಿಗೆ. ಬೇಸಿಗೆಗಾಲಕ್ಕೆ ಮಸ್ಟ್ ಅಂತ ಹೇಳ್ಬೋದು. ಇದೆರಡು ತಂಪಾಗಿ ಬಿಸಿಲಿನ ಹೊತ್ತಿನಲ್ಲಿ ಕುಡಿಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಒಂದು ಹುಣಸೆ ಹಣ್ಣು ಹಾಕಿ ಪಾನಕ ಮಾಡೋಣ, ಬೆಲ್ಲ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮಾವಿನಕಾಯಿ ಮಜ್ಜಿಗೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ತೋತಾಪುರಿ ಅಥವಾ ಗಿಳಿಮೂತಿ ಮಾವಿನಕಾಯಿ ತೊಗೊಳ್ಳಿ. ಸ್ವಲ್ಪ ಹುಳಿ ಕಡಿಮೆ ಇರೋ ಮಾವಿನಕಾಯಿ ಆದರೆ ಮಜ್ಜಿಗೆ ಚೆನ್ನಾಗಾಗುತ್ತೆ. ತುಂಬ ಹುಳಿ ಮಾವಿನಕಾಯಿ ಆದರೆ ಹುಳಿ ಆಗಿಬಿಡುತ್ತೆ, ಕುಡಿಯೋಕ್ಕೆ ಕಷ್ಟ ಆಗುತ್ತೆ. ಇಲ್ಲೊಂದು 4 ಲೋಟದಷ್ಟು ಮಾಡ್ತಾಯಿದ್ದೀನಿ. ಒಂದು ಅರ್ಧ ಮಾವಿನಕಾಯಿನಷ್ಟೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹಸಿಮೆಣಸು, ಇದು ಖಾರ ಇಲ್ಲ ಹಾಗಾಗಿ ಅರ್ಧ ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಮತ್ತು ಒಂದು ಕಪ್ಪಿನಷ್ಟು ಮೊಸರು, ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಜಾರ್ಗೆ ಒಂದೊಂದನ್ನೇ ಹಾಕ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ಳೋಣ, ಮಾವಿನಕಾಯಿ ಪೀಸಸ್ ಹಾಕ್ಕೊಳ್ಳೋಣ, ಒಂದು ಅರ್ಧ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇದ್ರೂ ಹಾಕ್ಬೋದು, ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಯೂಸ್ ಮಾಡಿದ್ದೀನಿ. ಖಾರ ಮಾಡ್ಕೋಬೇಡಿ, ಶುಂಠಿನೂ ಹಾಕಿರ್ತೀವಲ್ಲ ಖಾರ ಆಗಿಬಿಡುತ್ತೆ. ಹಸಿಮೆಣಸು ಪರಿಮಳಕ್ಕಾಗಿ ಹಾಕೋದು, ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ಜೀರಿಗೆ ಪುಡಿನೂ ಸೇರಿಸ್ಬಿಟ್ಟು ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಕಿದ್ದರೆ ಚೂರು ನೀರು ಹಾಕ್ಕೊಂಡು ನುಣ್ಣಗೆ ಅರಿರಿ. ಇದನ್ನು ಸೋಸೋವಂಥ ಅಗತ್ಯ ಇಲ್ಲ. ಮಧ್ಯ ಮಾವಿನಕಾಯಿ ಹೋಳು ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ಇದಕ್ಕೆ 1 ಕಪ್ಪಿನಷ್ಟು ನೀರು ಸೇರಿಸಿದ್ದೇನೆ. ರುಚಿ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದು ಮಾವಿನಕಾಯಿ ಮಜ್ಜಿಗೆ ಆಯಿತು. ಈಗ ಹುಣಸೆ ಹಣ್ಣಿನ ಪಾನಕ ಮಾಡೋಕ್ಕೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ನೆನೆಸಿರೋಂತಹ ಹುಣಸೆ ಹಣ್ಣನ್ನು ಜಗಟನ್ನು ಈ ರೀತಿ ಸೋಸೋ ಜಾಲರಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳೋಣ. ಜಗಟೆಲ್ಲ ತೆಕ್ಕೊಂಬಿಡೋಣ. ಇದಕ್ಕೆ ಮತ್ತೆ ಒಂದು 2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ. ನೀವು ಹುಳಿಯನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ, ಸಕ್ಕರೆ ಒಟ್ಟಿಗೆ ಪುಡಿ ಮಾಡಿರೋದು. ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಒಣಶುಂಠಿ ಪುಡಿ ಇದ್ರೂ ಹಾಕ್ಬೋದು, ಚೆನ್ನಾಗಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ, ಸಕ್ಕರೆನೂ ಹಾಕ್ಬೋದು. ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡಿದ್ದೀನಿ. ಒಂದು ಅರ್ಧ ಕಪ್ ಬೆಲ್ಲ ಹಾಕಿದ್ದೇನೆ. ಒಂದು ಚಿಟಿಕೆ ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಹುಣಸೆ ಹಣ್ಣಿನ ಪಾನಕನೂ ತಯಾರಾಗುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡೀರಿ, ಇಲ್ಲ ಫ್ರಿಜ್ನಲ್ಲಿ ಇಟ್ಬಿಟ್ಟು ಚಿಲ್ಡಾಗಿ ಕುಡೀರಿ, ಇಲ್ಲ ಹಾಗೇ ಕುಡೀರಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಕೂಲಾಗಿ ಬೇಸಿಗೆ ಹೊತ್ತಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಮಧ್ಯಾಹ್ನದ ಟೈಮ್ನಲ್ಲಿ ಕುಡಿಲಿಕ್ಕೆ ರುಚಿಕರವಾಗಿರುವಂತಹ 2 ಪಾನೀಯಗಳು. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ. ಇನ್ಯಾಕೆ ತಡ, ಮಾಡ್ಕೊಳ್ಳೋದು, ಕುಡಿಯೋದು. ಹೇಗಾಯ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ.